ನಮಸ್ತೆ. ದಶಾವರ್ಷಗಳಲ್ಲಿ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಬಗ್ಗೆ ಹೇಳ್ತೇನೆ. ನೋ ಈ ಯಾ ಯು ಅಧಿಪತಿ ಇದಕ್ಕೆ ಬುಧ. ಸಾಧ್ಯವಾದರೆ ದಿನವೂ ಗೋವಿಂದನ ಜಪ, ರಾಮ ಅಥವಾ ಕೃಷ್ಣನ ಜಪ ಮಾಡಿದರೆ ತುಂಬ ಒಳ್ಳೆಯದು. 1-17 ವರ್ಷಗಳು ಬುಧ ದಶ ನಡೆಯುತ್ತದೆ. ಓಂ ಕ್ಲೀಂ ಕೃಷ್ಣಾಯ ನಮಃ ಎಂದು 51 ಸಲ ಜಪಿಸಿ ದಿನವೂ. ಇಲ್ಲದಿದ್ದರೆ ಬುಧವಾರ ಜಪಿಸಬಹುದು ಅಥವಾ ಶನಿವಾರ ಜಪ ಮಾಡಿ. ಇದರಿಂದ ಎಲ್ಲ ಒಳ್ಳೆಯದಾಗುತ್ತದೆ. ಸಾಧ್ಯವಾದರೆ ಹೆಸರು ಕಾಳು ದಾನ ಮಾಡಿ. 17-24 ವರ್ಷ ಕೇತು. ಓಂ ಗಂ ಗಣಪತಿಯೇ ನಮಃ 21 ಸಲ ಜಪ ಮಾಡಿ. ಕೇತು ಇದರಲ್ಲಿ ಹುರುಳಿಕಾಳು ದಾನ ಕೊಡಿ. 24-44 ವರ್ಷ ಶುಕ್ರದಶ. ಓಂ ಹ್ರೀಂ ದುಂ ದುರ್ಗಾಯ ನಮಃ 51 ಸಲ ಜಪ. ಸಾಧ್ಯವಾದರೆ ದೇವಿ ಆರಾಧನೆ ಅಂದರೆ ಲಲಿತಾ ಸಹಸ್ರನಾಮ ಜಪ ಮಾಡ್ಬೋದು, ಕೇಳಬಹುದು. ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಬಹುದು. 44-50 ವರ್ಷ ರವಿ. ಓಂ ಗೃಣಿ ಸೂರ್ಯಾಯ ನಮಃ. ಸಾಧ್ಯವಾದರೆ ಬೆಳಗ್ಗೆ ಹೊತ್ತು ಸೂರ್ಯನಿಗೆ ನೀರನ್ನು ಅರ್ಪಿಸಿ ಈ 11 ಸಲ ಓಂ ಗೃಣಿ ಸೂರ್ಯಾಯ ನಮಃ ಜಪ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ. 50-60 ವರ್ಷ ಚಂದ್ರ. ಓಂ ನಮಃ ಶಿವಾಯ ಅಥವಾ ಓಂ ಸೋಂ ಸೋಮಾಯ ನಮಃ ಜಪ ಮಾಡಬಹುದು 21 ಸಲ. 60-67 ವರ್ಷ ಕುಜ. ಓಂ ಶರವಣ ಭವಾಯ ನಮಃ, ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ 48 ಸಲ ಜಪ ಮಾಡಿ ಮಂಗಳವಾರ ಮತ್ತು ರವಿವಾರ. 67-85 ವರ್ಷ ರಾಹು. ಓಂ ರಾಮ್ ರಾಹುಯ ನಮಃ ಅಥವಾ ಓಂ ಹೀಂ ದುಂ ದುರ್ಗಾಯ ನಮಃ ಜಾಸ್ತಿ ಜಪ ಮಾಡಿ. ಸಾಧ್ಯವಾದರೆ ಕಟೀಲು ದುರ್ಗಾ ಪರಮೇಶ್ವರಿಗೆ ಹೋಗಿ ಪೂಜೆ ಮಾಡಿಸಿಕೊಂಡು ಬನ್ನಿ. ಆಶ್ಲೇಷ ಬಲಿ ನಾಗಪ್ರತಿಷ್ಠೆ 3 ವರ್ಷಕ್ಕೊಮ್ಮೆ ಮಾಡಿಸಿದರೆ ತುಂಬ ಒಳ್ಳೆಯದಾಗುತ್ತದೆ. ರಾಹು ಕುಜ ದಶೆಯಲ್ಲಿ ತುಂಬ ಕಷ್ಟ, ನಷ್ಟ, ಆಕ್ಸಿಡೆಂಟ್ ಆಗೋದು, ರೋಗ ಬಾಧೆ ಇದೆಲ್ಲ ಆಗೋಬಹುದು. ಹಾಗಾಗಿ ಈ ಪೂಜೆಗಳು ಮಾಡಿಸಿಕೊಂಡರೆ ಒಳ್ಳೆಯದಾಗುತ್ತದೆ.